ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿ ಕಿರಣ್ ಮಂಜುದಾರ್ ಪೋಸ್ಟ್ ವಿಚಾರವಾಗಿ ಬೀದರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಟ್ವೀಟ್ ಬಗ್ಗೆ ಪ್ರಶ್ನೆ ಕೇಳಿದಂತಹ ಪತ್ರಕರ್ತನ ಮೇಲೆ ಸಚಿವ ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ನೀವು ನಾಳೆ ಮುಖ್ಯಮಂತ್ರಿಯಾದ್ರೆ ಎಲ್ಲರ ಮನೆಗೆ ಬಂಗಾರದ ತಟ್ಟೆ ಬರಲ್ಲ, ಎಲ್ಲ ಗುಂಡಿಗಳು ಮುಚ್ಚುವುದಕ್ಕೆ ಆಗಲ್ಲ. ಹೌದು, ಜನರಿಗೆ ಸಮಸ್ಯೆ ಆಗ್ತಾ ಇದೆ, ಒಪ್ಕೊಳ್ತೇವೆ. ಅವರು ನಮ್ಮ ವಿರುದ್ಧ ಮಾತನಾಡಿದ್ದಾರೆ, ನಾನು ಅದನ್ನ ಸ್ವಾಗತಿಸ್ತೇನೆ. ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ, ಬಗೆಹರಿಸ್ತೀವಿ. ಅದೇ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಟ್ವೀಟ್ ಮಾಡೋಕ್ಕೆ ಹೇಳಿ ಅವರಿಗೆ. ಯಾಕಂದ್ರೆ GST ಬಗ್ಗೆ ಯಾಕೆ ಅವ್ರು ಮಾತಾಡಲ್ಲ? ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವುದಕ್ಕೆ ಹೆದರುತ್ತಾರೆ. ನಮ್ಮ ಸರ್ಕಾರದ ವಿರುದ್ಧ ಮಾತನಾಡಲಿ, ನಮಗೆ ಹೆಮ್ಮೆ ಇದೆ, ಪ್ರಜಾಪ್ರಭುತ್ವದಲ್ಲಿ ಇದೆಲ್ಲ ನಡೆಯುತ್ತೆ. ನಮ್ಮ ಸರ್ಕಾರದ ವಿರುದ್ಧ ಮಾತನಾಡಿದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧವೂ ಕೂಡ ಉದ್ಯಮಿಗಳು ಮಾತನಾಡ್ತಾರಾ? ಮೋದಿ ಸಾಹೇಬರು ತುಂಬಾ ಬೆಳೆದಿದ್ದಾರೆ, ಅವರ ಪಕ್ಷದಲ್ಲಿ ಅವರಿಗೆ ಯಾರು ಪ್ರಶ್ನೆ ಮಾಡಲ್ಲ ಅಂತ ಬೀದರ್ನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ದಿನಗಳಿಂದ ಬೆಂಗಳೂರಿನ ಈ ಗುಂಡಿ ರಸ್ತೆಗಳ ಬಗ್ಗೆ ಉದ್ಯಮಿಗಳು ಟ್ವೀಟ್ ಮಾಡುವುದು ಸರ್ವಸಾಮಾನ್ಯವಾಗಿ ಬಿಟ್ಟಿದೆ. ಹಾಗಾಗಿ ಈ ಒಂದು ಟ್ವೀಟ್ ವಿಚಾರವಾಗಿ ಸಂತೋಷ್ ಲಾಡ್ ಈ ರೀತಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಅದೇ ಹೇಳ್ತಿರಿದ್ರಿ, ನಾನು ಯಾವುದೋ ಚರ್ಚೆ ಅಲ್ರಿ ಸರ್, ನಿಮ್ಮ ವಾಟ್ಸ್ ಅಲ್ಲ ಬ್ರದರ್ ಒಂದು ನಿಮಿಷ, ನೀವು ನನಗೆ ಈ ಥರ ಬರೆದು ಕೊಟ್ಬಿಡಿ, ಇದೇ ಥರ ಮಾತಾಡಿದರೆ ಮಾತಾಡ್ತೀನಿ. ಅಲ್ಲ, ನಾನು ಮಾತಾಡಿದ ಮೇಲೆ ನೀವು ನನಗೆ ಪ್ರಶ್ನೆ ಕೇಳಿ, ನೀವು ಇದನ್ನೇ ಮಾತಾಡಿ ಸರ್ ಅಂತಂದ್ರೆ ಹೆಂಗೆ ಹೇಳಿ? ನಾನು ಇದು ಮಾತಾಡಬಾರ ಅಂತ ಹೇಳಪ್ಪ, ಮಾತಾಡಲ್ಲ ಬೇಕಿದ್ರೆ. ನಾವು ಇದು ಮಾತಾಡೋದು ಬೇಡ, ಅಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ಮಾತಾಡ್ರಿ ತಪ್ಪ ಅಲ್ರಿ? ಒಂದು ನಿಮಿಷ ತಡ್ರಿ, ಕೇಳ್ರಿ ಒಂದು ನಿಮಿಷ. ನೀವು ನಾಳೆ ಮುಖ್ಯಮಂತ್ರಿ ಆದರೆ ಎಲ್ಲರ ಮನೆ ಬಂಗಾರ ತಟ್ಟೆ ಬರೋದಿಲ್ಲ. ಲೆಟ್ ಇಸ್ ಬಿ ವೆರಿ ಆನೆಸ್ಟ್. ನೀವು ನಾಳೆ ಮುಖ್ಯಮಂತ್ರಿ ಆದರೆ ಎಲ್ಲ ಹಂಗ ಪಾಟೋಲ್ಗಳು ನೀವು ಮುಚ್ಚೋದಿಲ್ಲ. ಹೌದು, ಸಮಸ್ಯೆ ಇದೆ, ವಿ ಆರ್ ರೆಡಿ ಟು ಎಕ್ಸೆಪ್ಟ್ ಇಟ್. ನಾವು ಏನೋ ಒಂದು ಕಂಪ್ಲೀಟ್ ಮಾಡೋವರೆಗೆ ನೀವು ತಡಿಬೇಕು, ಆದ್ಮೇಲೆ ನೀವು ಕೇಳಬೇಕು ಬ್ರದರ್. ಮೈ ರಿಕ್ವೆಸ್ಟ್ ಯು. ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ರಾಜ್ಯದ ದೃಷ್ಟಿ, ನಾವು ಪಾಲಿಸಿ ದೃಷ್ಟಿಯಿಂದ ಮಾತನಾಡ್ತಿರ್ತೀವಿ. ನೀವು ಕಿರಣ್ ಮಜುಮ್ದಾರ್ ಹೇಳಿದಾಳಂತಂದ್ರೆ ಕಿರಣ್ ಮಜುಮ್ದಾರ್ ಪರ BJP ಸರ್ಕಾರದ ಕೂಡ ತಪ್ಪು ಮಾತಾಡಿರ್ಬೋದು, ಈ ಟೈಮ್ನ ಕೂಡ ತಪ್ಪು ಮಾತಾಡಿರ್ಬೋದು, ಅಥವಾ ನಮ್ಮ ವಿರುದ್ಧವಾಗಿ ಮಾತಾಡಿರೋದು. ವಿ ವೆಲ್ಕಮ್ ಇಟ್. ಎನಿಬಡಿ ಹೂ ಇಸ್ ಕ್ರಿಟಿಸೈಸಿಂಗ್ ಮೈ ಗೌರ್ಮೆಂಟ್, ಐ ರೆಸ್ಪೆಕ್ಟ್ ಇಟ್. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ 100% ಪ್ರೂಫ್. ಅದನ್ನ ಓವರ್ಕಮ್ ಮಾಡಬೇಕು. ನೀವು ಅದೇ ಕೇಂದ್ರ ಸರ್ಕಾರದ ವಿರುದ್ಧ ಯಾರನ್ನ ಟ್ವೀಟ್ ಮಾಡಿ ಕೇಳ್ರಿ ನೋಡೋಣ. ಇದೇ ಕಿರಣ್ ಮಜುಮ್ದಾರ್ಗೆ ಮಾಡಕ್ಕೆ ಹೇಳ್ರಿ. ಕಿರಣ್ ಮಜುಮ್ದಾರ್ಗೆ GST ಬಗ್ಗೆ ಮಾತಾಡಕ್ಕೆ ಹೇಳಿ, ಯಾಕೆ ಮಾತಾಡಲ್ಲ? ಹೆದರ್ತಾರೆ. ವಿ ಆರ್ ಪ್ರೌಡ್, ಅವರ್ ಗೌರ್ಮೆಂಟ್ ಇಸ್ ಡೆಮೋಕ್ರೆಟಿಕ್ ಗೌರ್ಮೆಂಟ್. ಎನಿಬಡಿ ಕ್ಯಾನ್. ಇದೇ ಬ್ಯೂಟಿ ಆಫ್ ಡೆಮೋಕ್ರಸಿನಲ್ಲಿ. ಎಸೆನ್ಸ್ ಇದು ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮೋಕ್ರಸಿ. ನೀವು ನನಗೆ ಏನಾರ ಕೇಳ್ಬೋದು, ಏನಾರ ಹೇಳ್ಬೋದು, ಬೈಬೋದು. ವಿ ಆರ್ ಹ್ಯಾಪಿ ಟು ಇಟ್. ಅದೇ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡಕ್ಕೆ ಹೇಳ್ರಿ ಯಾವುದೋ ಉದ್ಯಮಿದಾರರಿಗೆ. ಇದೇ ಕಿರಣ್ ಮಜುಮ್ದಾರಿಗೆ ಒಂದು ಟ್ವೀಟ್ ಮಾಡಿ ಕೇಳಿ ವಿರುದ್ಧವಾಗಿ ಮಾಡ್ತಾರಾ? ಮಾಡಲ್ಲ. ಭಯ ಇದೆ. ಇದೇ ಕಿರಣ್ ಮಜುಮ್ದಾರ್ ಶಾ ಈ ಕೇಂದ್ರ ಸರ್ಕಾರ ವಿರುದ್ಧ ಯಾವ್ದೋ ಟ್ವೀಟ್ ಮಾಡ್ಬೋದಾ? ಇಡೀ ಭಾರತ ದೇಶದಲ್ಲಿ ಯಾವುದೋ ಒಬ್ಬ ಉದ್ಯಮಿದಾರ ಒಂದು ಟ್ವೀಟ್ ಮಾಡ್ಬೋದಾ ವಿರುದ್ಧವಾಗಿ? ಇದು ಕ್ವಶನ್ ಇರೋದು. ಅಂದ್ರೆ 11 ವರ್ಷದಲ್ಲಿ ಎಲ್ಲ ಪರ್ಫೆಕ್ಟ್ ಇದೆಯಾ? ಕೇಂದ್ರ ಸರ್ಕಾರ ಏನು ಒಂದು ತಪ್ಪು ಮಾಡಿಲ್ವಾ? ಅದು ನೀವು ಅದೇ ಪಾರ್ಟಿಗೆ ಇದ್ಕೊಂಡು ನೀವು ಪ್ರಶ್ನೆ ಕೇಳ್ಬೋದು, ನಾನು ಇದೇ ಪಾರ್ಟಿಗೆ ಇದ್ಕೊಂಡು ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರತಿಯೊಬ್ಬರು ಹಕ್ಕಿದೆ. BJP ಯುವ ಮುಖಂಡರು, BJPಯ ಸೂಕ್ಷ್ಮ ಇರ್ತಕ್ಕಂಥ ಕೆಲವು ಜನರು ಅವ್ರ ನೋವನ್ನ ನಾನು ಹೇಳ್ತಕ್ಕಂಥದ್ದು. ಎಲ್ಲಿವರೆಗೆ ಮೋದಿ ಸಾಹೇಬರು ಬೆಳೆದು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ಯಾರಿಗೆ ಕೇಳಕ್ಕೆ. ದೇಶದಾಗ ಎಲ್ಲೈತೆ ಅವಕಾಶ? ಅವ್ರು ಹೇಳಿದ್ದೇ ಕೇಳಬೇಕು.